ಬಂದವ್ರು ನೋಡಿ ಗಾಯ್ಸ್ ನಮ್ ಕಾಲೇಜ್ ಹತ್ರ. ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತು ನಮ್ ಕಾಲೇಜ್ ಹತ್ರ ನೋಡಿ ಇಬ್ರು ಮಹಾನ್ ವ್ಯಕ್ತಿಗಳು ಬಂದವ್ರೆ. ಹಾಯ್ ಹೇಳಿ ಇನ್ನೊಂದ್ಸತಿ. ಸೊ ಗೈಸ್ ಇವಾಗ ನಾವು ಹೋಗ್ತಾ ಇರೋದು ಒಂದು ಪ್ರಮೋಷನ್ ಶೂಟ್ಗೆ. ಸೊ KR ಪುರಂಗೆ ಹೋಗ್ಬೇಕು. ಆಲ್ಮೋಸ್ಟ್ ಟೈಮು 3:54 ಆಗ್ಬಿಟ್ಟಿದೆ. ಸೊ ಇನ್ನ 1.5 hour ಇದೆ. ಬಿಕಾಸ್ ನನಗೆ ಇವತ್ತು ಕಾಲೇಜ್ ಇತ್ತಲ್ವಾ. ಸೊ ಕಾಲೇಜ್ ಮುಗಿಸ್ಕೊಂಡು 3:50 ಕಾಲೇಜಿಂದ ಬಿಡ್ತಾ ಇದ್ದೀನಿ. ಸೊ ಇದು ಆಕ್ಚುಲಿ ಪ್ರಮೋಷನ್ ನೆನ್ನೆ ಹೋಗ್ಬೇಕಾಗಿದ್ದು. ಸೊ ನೆನ್ನೆ ಕ್ಯಾನ್ಸಲ್ ಅಲ್ಲ, ನೆನ್ನೆ ಏನೋ ಚೂರು ಕೆಲಸಗಳಿಂದ ಇವತ್ತು ಶಿಫ್ಟ್ ಮಾಡ್ಕೊಂಡಿದೀವಿ. ಸೊ ಬನ್ನಿ, ಫೈನಲಿ 100K ಆಗಿದೆ. ಸಖತ್ ಖುಷಿ ಆಗ್ತಾ ಇದೆ. ಸೊ ಅದು ಒಂದು ಖುಷಿ ವಿಚಾರನೇ. ಅಂಡ್ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಲೈಕ್ 0 ಇಂದ ಸ್ಟಾರ್ಟ್ ಮಾಡಿ 1 ಲಕ್ಷದ ತನಕ ಬರೋಕ್ಕೆ ಒಂದು ಸಪ್ರೇಟ್ ಫೀಲ್ ಅನ್ನೋದೇ ಇರುತ್ತೆ ಅದು. ಬಿಕಾಸ್ 0 ಅಲ್ಲಿದ್ದಾಗಂತೂ ಅದಕ್ಕೆ ನಾವು ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇದು ಒದ್ಲಾಡ್ತಾ ಇರ್ತೀವಿ ಬರ್ಲಿ ಅಂತ. ಬಿಕಾಸ್ ಒಂದು ವಿಡಿಯೋಗ 10K ಹೋಗ್ಬೇಕಂದ್ರೆ ತುಂಬಾ ಆಸೆ ಇರುತ್ತೆ. ಬಿಕಾಸ್ 9,999 ವ್ಯೂಸ್ ಬಂದ್ರು ನಂಬರ್ಸ್ ಎಲ್ಲ ತೋರಿಸುತ್ತಲ್ವಾ. ಸೊ 10K ಬಂದ್ರೆ K ಅನ್ನೋದಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ. ಸೊ ಇವತ್ತು 1 lakh ಫಾಲೋವರ್ಸ್ ಮಾಡಿದೀನಿ ಅಂದ್ರೆ ಸಖತ್ ಖುಷಿ. ಇದೆಲ್ಲ ನಿಮ್ಮಿಂದ ಸಾಧ್ಯ. ಸೊ ನಿಮ್ ಸಪೋರ್ಟ್ ಹಿಂಗೆ ಇರಲಿ, ನಾನು ಆದಷ್ಟು ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಪ್ರಮೋಷನ್ ಬಂದು KR ಪುರಂ ಅಲ್ಲಿ ಇರೋದು. ಸೊ ಅದೊಂದು ಬಟ್ಟೆ ಅಂಗಡಿ. ಬನ್ನಿ, ನಾವು ಮೋಸ್ಟ್ಲಿ 4 o'clock ಬಿಟ್ಟಿದೀವಿ. 5:30 ಅಲ್ಲಿ ರೀಚ್ ಆಗ್ತೀವಿ. ಬನ್ನಿ, ಹೋಗೋ ತನಕ ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ನೋಡೋಣ. ನಮ್ಮ ಬಾಸ್ ಅವ್ರೆ. ಬನ್ನಿ, ಲೆಟ್ಸ್ ಗೋ. ಇವಾಗ ಕರೆಕ್ಟ್ ಇನ್ನೊಂದು ಫಸ್ಟ್ ಇವಾಗ ಬಟ್ಟೆ ಚೇಂಜ್ ಮಾಡ್ಬೇಕು. ನಾನು ನೋಡಿ ಯೂನಿಫಾರ್ಮ್ ಅಲ್ಲೇ ಇದ್ದೀನಿ. ಆ ಬಟ್ಟೆ ಬ್ಯಾಗಲ್ಲಿ ಇಕ್ಕಿದ್ದೀನಿ. ಸೊ ಹಂಗೆ ಟ್ರಾನ್ಸಿಷನ್ ವಿಡಿಯೋ ಹಾಕ್ತೀನಿ. ಇದೇ ಡ್ರೆಸ್ಸಿಂಗ್ ರೂಮ್ ನಮ್ಗೆ ಇವಾಗ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಸೊ ಎಲ್ಲಾದ್ರೂ ಹೋಗ್ತಾನೆ ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಆ ಬಟ್ಟೆ ಚೇಂಜ್ ಮಾಡ್ಕೊಂಡು ಯಾವ ಬಟ್ಟೆ ಹಾಕಿದ್ದೀನಿ ಅಂತಾನು ತೋರಿಸ್ತೀನಿ. ನನ್ನ ವಿಡಿಯೋ ಇವತ್ತ ಮಾತಾಡ ವಿಡಿಯೋ ಮಾಡ್ತಾನೆ. ಅಯ್ಯ ಖತಮ್. ಬಾಯ್ ಟಾಟಾ ಗುಡ್ ಬಾಯ್. ಏನ್ ಮಾಡ್ತೀರಾ ನೋಡಿ, 20 ನಿಮಿಷದ ಫುಲ್ ದೊಡ್ಡದು. ಏನ್ ಮಾಡ್ತೀರಾ, ಸಿಂಗಲ್ಸ್ ಕಷ್ಟ. ನನ್ನ ಗರ್ಲ್ ಫ್ರೆಂಡ್ ತುಂಬಾ ಇಷ್ಟಪ್ಪ ನಿಮ್ ಬ್ಲಾಗ್ಸ್. ಒಂಟಿ ಸಲ್ಗ. ಓಹ್, ನೀವು ಸುಮ್ನ ನನ್ನ ಮಕ್ಕಳಿಬ್ರು ನೀವು ಒಂದೇ ಊರು ಅವರು. ಗಾಯ್ಸ್ ಇವನಿಗೆ ಅಮ್ಮಮ್ಮ ಆದ್ರೆ ಒಂದ್ 16-15 ವಯಸ್ಸು. ಇವನಿಗೂ ಅವ್ರೆ, ನನಗೆ ವಯಸ್ಸು, ಇವನಿಗೂ ಅವ್ರೆ. ನಾವ್ಯಾಕೆ ಹಿಂಗಿದೀವಿ ಅಂತಾನೆ ಒಂದೊಂದ್ಸತಿ ಅರ್ಥ ಆಗಲ್ಲ ನನಗೆ. ನೀನ್ ನೋಡ್ರ, ಅಯ್ಯೋ ಪಾಪ. ಗೈಸ್ ಆಮೇಲೆ ಇನ್ನೊಂದು ಮಾತು. ಸೊ ನನಗೆ ಯಾರೋ 99.5 ಇದ್ದಾಗ ಪಾರ್ಟಿ ಕೊಡಿಸ್ತೀನಿ ಅಂತಿದ್ರು. 99.5 ಇದ್ದಾಗ ಒಬ್ರು ಪಾರ್ಟಿ ಕೊಡಿಸ್ತಾರಂತೆ. 100K ಆದಾಗ ನಾನ್ ಕೊಡಿಸ್ತೀನಿ ಅಂತಿದ್ದೆ. ಸೊ 100K ಆಗ್ಬಿಟ್ಟೈತೆ ಇವಾಗ. 95.5 ಬಂದ ಕೇಳಿದ್ರೆ ಗೈಸ್ ನೆನ್ನೆ ಫೋನ್ ಮಾಡಿದ್ದೆ. ಫೋನ್ ಮಾಡ್ದಾಗ ಹೇಳಿ ನೆನಪೈತೆ ಬಾ ಅಂತ. ಗೈಸ್ ಇವತ್ತು ಫುಲ್ ಪಾರ್ಟಿ ತಿನ್ಬಾರ್ದು ಧನೇಶ್. ನಾವ್ ಮುಸ್ಲಿಮ್ಸ್ ಗೈಸ್, ನಮ್ಗೆ ಈ ತರ ದಿನ ಅಂತದೇ ಇಲ್ಲ, ತಿನ್ನಂಗಿಲ್ಲ ಅಂತ. ನಾನ್ ತಿಂತೀನಿ, ಅವ್ರು ವೆಜ್. ನೋಡಿ ಗೈಸ್, ಇವ್ನಿಗೆ ವಾರನೇ ಇಲ್ಲ ಅಂತೆ. ನಾನು ಪ್ರೀತಮ್ ತಿಂತೇವೆ. ಪಾಪ ನಮ್ ದಿಲೀಪ್ ನಾನ್ ವೆಜ್ ತಿನ್ನಲ್ಲ ಅಂತೆ. ಪ್ಯೂರ್ ವೆಜ್. ತಗ್ಲಾಕೊಂಡ. ಓ ರೀಲ್ಸ್ ಮಾಡೋವಾಗ ಮಾತ್ರ ಗಾಯ್ಸ್ ವಾಯ್ಸ್ ಕೊಡಕ್ಕೆ ಇವನು ಮತ್ತೆ ಇವನು ಆಡ್ತಾರೆ. ಯಾಕೆ ಹೇಳ್ತೀರಾ? ಇವನು ಯಾವ್ದೋ ನಿಂದು ಡೈಲಾಗ್ ಅದು ಕೇಳಿಸ್ತಾ ಅಂತ ಇವನು. ಇವನು ದಿಲೀಪ್ ಒಂದು ಯಾವ್ದೊಂದು ಸಿಗ್ನೇಚರ್ ಡೈಲಾಗ್ ಐತೆ. ಆಮೇಲೆ ಹುಡ್ಕೋದ್ ಕಷ್ಟ, ನಮ್ದು ಮೀನ್ ಹೆಜ್ಜೆ ಇದ್ದಂಗ. ನೆಕ್ಸ್ಟ್ ಟೈಮ್ ರೆಕಾರ್ಡ್ ಆಗೋದ್ರೆ ಪಕ್ಕ ಸ್ಟೋರಿ ಆದ್ರೂ ಹಾಕ್ತೀನಿ. ನೆನ್ಪಾಗ್ತಾ ಇಲ್ಲ ಗೈಸ್. ಒಟ್ಟಿನಲ್ಲಿ ಇವಾಗ ನೆಕ್ಸ್ಟ್ ಬಟ್ಟೆ ಚೇಂಜ್ ಮಾಡ್ಬೇಕು ಫಸ್ಟ್. ನನಗೆ ಅಲ್ಲಿ ಹೋಗೋ ಅಷ್ಟರಲ್ಲಿ ಇನ್ನ 1 hour 27 ನಿಮಿಷ ತೋರಿಸ್ತಾ ಇದ್ದೆ. ಆರಾಮಾಗಿ ಚೇಂಜ್ ಮಾಡೋಣ, ಹೋಗ್ಬಿಟ್ಟಿಲ್ಲ. ಅಲ್ಲೋಗಿ ಡ್ರೆಸ್ಸಿಂಗ್ ರೂಮಲ್ಲಿ ಚೇಂಜ್ ಮಾಡಂಗಿದ್ರು ಮಾಡ್ಕೊಳ್ಳೋಣ, ನೋ ಇಶ್ಯೂಸ್. ಬನ್ನಿ ಬೇಗ ಹೊರಡೋಣ. ಅಲ್ಲಿ ಪ್ರಮೋಷನ್ ಮಾಡಿ ಬರೋ ಅಷ್ಟರಲ್ಲಿ ನೈಟ್ ಆಗೋಗುತ್ತೆ. ನಾನು 9, 10, 11 ಹತ್ರ ನೋಡೋಣ. ಇನ್ನ ಊಟ ಮಾಡಿದ್ರಾ? ಊಟ ಆಗಿದೆ. ಫಸ್ಟ್ ಇವಾಗ ಹೋಗ್ಬೇಕು. ಇದು ಪ್ರಮೋಷನ್ ಮುಗಿಸಿ ಹಂಗೆ ಊಟ ತಿನ್ಕೊಂಡ್ ಬರೋವಾಗ ನಮ್ದು ಪಾರ್ಟಿ ಐತಲ್ವಾ, ತಲೆನೇ ಕಟ್ಸ್ಕೊಳಲ್ಲ ಗೈಸ್ ಇವತ್ತು ಊಟಕ್ಕೆ. ಫಸ್ಟ್ 100K ಪಾರ್ಟಿ, ಆಮೇಲೆ 99.5 ಇದು ಪಾರ್ಟಿ.
ಫಸ್ಟ್ 99.5 ಬಂದು ಆಮೇಲೆ 100K ಬರೋದು. ಸೊ ಫಸ್ಟ್ ಒಂದು ನೆಕ್ಸ್ಟ್ ನಂದು 100K ಆಗಿದೆ ಖುಷಿ. 99.5 ಆಗಿದ್ದು ಖುಷಿ. ಗಾಯ್ಸ್ ಒಂದು 99.5K ಪಾರ್ಟಿ ಅಲ್ಲ ಗಾಯ್ಸ್, ಒಂದು ಎಂತ ಹೇಳ್ತೀನಿ ರೀ. ಓ ಇವ್ರ ಅಮ್ಮ ಬರ್ತಡೇದು, ಫಸ್ಟ್ ಮದರ್ಸ್ ಡೇದು ಒಂದ್ ಕೇಕ್ ಕಟ್ ಮಾಡಿಸಿ ಇವ್ರಿಗೆಲ್ಲ ಪಾರ್ಟಿ ಕೊಡ್ತಾ ನನಗೆ ಬಿಟ್ಬಿಟ್ಟ. ಸರಿ ಅವ್ರ ಅಮ್ಮ ಬರ್ತಡೇ ಬಂತು, ಕೊಡಿಸ್ತೀನಿ 12ನೇ ತಾರೀಕು ಅಂತ 3 ತಿಂಗಳು ತಳ್ಬಿಟ್ಟು ಅವ್ನು ಗಾಯ್ಸ್. ಅದನ್ನು ಒಂದಿನ 2 ದಿನ ಅಲ್ಲ, ಇವಾಗ ಅದ್ರದ್ದು ಪಾರ್ಟಿ ಕೊಡಿಸ್ಬೇಕಾಗಿರೋದು. ಆ ಪಾರ್ಟಿ 99.5 ಬಂದ ಕೊಡಿಸ್ತೀನಿ ಅಂದಿದ್ದ. ಬನ್ನಿ ಅವಾಗ ಬೇಗ ಅಂಗಡಿ ಹತ್ರ ಹೋಗೋಣ, ಅಂಗಡಿ ಹತ್ರ ಬೇಗ ಪ್ರಮೋಷನ್ ಮುಗಿಸೋಣ. ಅವ್ರದ್ದು ವಿಡಿಯೋ ನಾಳೆನೇ ಅಪ್ಲೋಡ್ ಮಾಡ್ಬೇಕಂತೆ, ಸೊ ಅದಕ್ಕೆ ಬೇಗ ಹೋಗ್ಬೇಕು. ನೆನ್ನೆನೂ 1:30ಗೆ ಬಂದ್ಬಿಟ್ಟಿದೆ ಕಾಲೇಜಿಂದ, ಬಟ್ ಇವತ್ತು ಅಷ್ಟೊತ್ತಿಗೆ ಬಂದ್ಬಿಡ್ಬೇಕಾಗಿತ್ತು, ಸ್ವಲ್ಪ ಇಂಪಾರ್ಟೆಂಟ್ ಕ್ಲಾಸಸ್ ಇತ್ತು ಅಂತ ಬರೋಕ್ಕಾಗಿಲ್ಲ. ಸೊ ಬನ್ನಿ ಲೆಟ್ಸ್ ಗೋ. ಆಸ್ ಯೂಶುವಲ್ ಮಳೆ ಸ್ಟಾರ್ಟ್ ಆಗೋಯ್ತು ಬೆಂಗಳೂರಲ್ಲಿ. ಸೊ ನಾನು 2 ವೀಲರಲ್ಲಿ ಹೋಗೋಣ ಅನ್ಕೊಂಡೆ, ಬಟ್ ಹೋಗಿದ್ರೆ ಮಾತ್ರ ಸರಿಯಾಗಿ ಸಿಗಾಕೊಂತ ಇದ್ವಿ ಮಳೆಯಲ್ಲಿ. ಏನಿಲ್ಲ ಬಾ, ಅದಕ್ಕೆ ಹೇಳೋದು ದೊಡ್ಡ ಮಾತು ಕೇಳಬೇಕು ಅನ್ನೋದು. ಜನ್ಮಕ್ಕೆ ಹೋಗೋ ಯಾರು ದಿಲೀಪ್ ದೊಡ್ಡವನು ಎಸ್ ನಮ್ಮ ಗ್ಯಾಂಗಲ್ಲಿ, ನಿಮ್ಗೆ ಗೊತ್ತಿಲ್ಲ ಅದಾರೆ, ದಿಲೀಪ್ ಎಲ್ಲರಿಗಿಂತ ದೊಡ್ಡವನು. ಗಾಯ್ಸ್ ಇಷ್ಟು ಜೋರಾಗಿ ಮಳೆ ಬೀಳ್ತೈತೆ, ಎಷ್ಟು ಚಳಿ ಇರ್ಬೋದು. AC ಹಾಕೊಂಡು ಕುತ್ಕೊಂಡವ್ನು ಗಾಯ್ಸ್. ಇನ್ನ ಇವನು AC ಇಲ್ಲಿ ಕುತ್ಕೊಂಡ, ಚಳಿ ಇದ್ದಾಗ AC, ಆಮೇಲೆ ಐಸ್ ಬಾತ್ ಮಾಡ್ತಾನೆ. ಲೈಕ್ ಒಂದು ಬೌಲಲ್ಲಿ ನೀರ್ ಹಾಕಿ ಐಸ್ಗಳಾಕಿ ಮಕ್ಕ ಹಾಕಿ ಫುಲ್ಲು ನೋಡಿ ಗ್ಲೋ ನೋಡಿ ಗಾಯ್ಸ್ ಹೆಂಗೈತೆ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಏನ್ರಿ ತವ ಮಾಡಲ್ಲ, ಫುಲ್ ಒಂದು ಬೌಲಲ್ಲಿ ಐಸು ಮತ್ತೆ ನೀರ್ ಹಾಕ್ಬಿಟ್ಟು ಮಕ್ಕಳಿಗೆ ಇಕ್ಬಿಡ್ತಾನೆ 5 ನಿಮಿಷ, ಅದು ಕೋಲ್ಡ್ ಗ್ಲೋ ಆಗುತ್ತೆ ಅಂತ. ಫುಲ್ಲು ಏನೇನ್ ಮಾಡ್ಬೇಕೋ ಎಲ್ಲ ಮಾಡ್ತಾನೆ, ಗ್ಲೋ ಆಗ್ಲಿ ಫೇಸ್ ಅಂತ. ಬನ್ನಿ ಫೈನಲಿ ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಹತ್ತಾ ಇದೀವಿ. ಬೇಗ ಒಂದು ಇನ್ನೂ ಎಷ್ಟು 33 ಕಿಲೋಮೀಟರ್ ಇದೆ, ಒಂದು 10 ಕಿಲೋಮೀಟರ್ ಬೇಗ ಹೋಗ್ಬಿಡ್ತೀವಿ. ಆಮೇಲೆ ಆಸ್ ಯೂಶುವಲ್ ಬ್ಯಾಂಗ್ಳೂರ್ ಟ್ರಾಫಿಕ್ಕು, ಬ್ಯಾಂಗ್ಳೂರ್ ಮಳೆ, ಇಷ್ಟೇ ಜೀವನ. ಸೊರ್ರಿಯಾಗಿ ಬೀಳ್ತಾ ಇದೆ ಗೈಸ್ ಮಾತ್ರ, ನಿಮ್ಗೆ ಗೊತ್ತಾಗ್ತಾ ಇದೆಯೋ ಇಲ್ಲ, ಸೊರ್ರಿಯಾಗಿ ಬೀಳ್ತಾ ಇದೆ. ಬನ್ನಿ ಹೋಗೋಣ. ಗೈಸ್ ಇಲ್ಲಿ ನೋಡಿ ಚೂರು ಮಳೆನೇ ಇಲ್ಲ, ಬರೀ ಅಲ್ಲಿ ಮಾತ್ರ ಬೀಳ್ತೈತೆ ನೋಡಿ. 27 ಕಿಲೋಮೀಟರ್ಗೆ ನಾವು 1 hour 15 ನಿಮಿಷ. ಒಂದು 6 ಕಿಲೋಮೀಟರ್ ಹಂಗಾಗ ತಪ್ಪಿಸ್ಕೊಬೋದು ಫ್ಲೈಓವರ್ ಮೇಲೆ. ನೋಡಿ ಬಿಸಿಲು ಬಂದ್ಬಿಡ್ತು, ಸರಿ ತೋರಿಸ್ತೀನಿ. ಮೆಟ್ರೋ ಅಡ್ಡ ಬಂದ್ಬಿಡ್ತು. ಮೆಟ್ರೋ ಅನ್ನ ಬಂದಿಲ್ಲ, ಮೆಟ್ರೋ ಸ್ಟೇಷನ್ ಅಡ್ಡ ಬಂದಿರೋದು. ಮೆಟ್ರೋ ಅನ್ನ ಬಂದಿಲ್ಲ, ಮೆಟ್ರೋ ಸ್ಟೇಷನ್ ಅಡ್ಡ ಬಂದಿರೋದು. इतने तेजस्वी लोग हैं हमारे पास. ನೋಡ್ದಾ ರೀಲ್ಸ್ ಪವರ್ ನೋಡ್ದಾ? ನೋಡಿ ಬಿಸಿಲು ಬಂದ್ಬಿಡ್ತು. ಇವಾಗ 5 ನಿಮಿಷದಿಂದ ಮಳೆ ಬಿತ್ತು, ಬಿಸಿಲು ಬಂದ್ಬಿಡ್ತು. ಇಲ್ಲಿ ನೋಡಿ ಗಾಯ್ಸ್, ನಾನು ಅದೇ ನಮ್ಮ ಬಾಸ್ ಅನ್ನೋದು ಇವ್ರಿಗೆ. ಇನ್ನೊಬ್ರು ಫಸ್ಟ್ ಬಟ್ಟೆ ಚೇಂಜ್ ಮಾಡಬೇಕು. ಟ್ರಾನ್ಸಿಷನ್ ವಿಡಿಯೋ ಹಾಕ್ತೀನಿ ನೋಡಿ ಗೈಸ್. ಫೈನಲಿ ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದಾಯ್ತು. ಆ್ಯಂಡ್ ಇನ್ನೊಂದು 18-19 ಕಿಲೋಮೀಟರ್ ಇದೆ, 1 hour ಇದೆ ಅದನ್ನು. ಬನ್ನಿ ಇವಾಗ ಡೈರೆಕ್ಟ್ ಅಂಗಡಿ ಹತ್ರ ಹೋಗ್ಬಿಟ್ಟೆ ಸಿಗ್ತೀನಿ, ಇಲ್ಲ ಸೆಂಟ್ರಲ್ ಯಾವ್ದಾದ್ರು ಕ್ಲಿಪ್ ಸಿಕ್ಕಿದ್ರೆ ರೆಕಾರ್ಡ್ ಮಾಡೋಣ. ಇಷ್ಟೇ ಗೈಸ್, ಎಲ್ಲೋದ್ರು ಮಲಗ್ತಾನೆ, ಬರೀ ಮಲಗ್ತಾನೆ ಇರ್ತಾನೆ, ನೋಡಿಸ್ತಾನೆ. ನಾನು ಕುತ್ಕೊಂಡೇ ಇದ್ದೀನಿ, ಒಂದ್ 5 ನಿಮಿಷ ಗ್ಯಾಪ್ ಬಿಡಂಗಿಲ್ಲ, ಮಲಗ್ಬಿಟ್ಟಿರ್ತಾನೆ. ನಿನ್ಗೆ ಯಾಕೆ ಆಮೇಲೆ ಸೊ ಫೈನಲಿ ಇನ್ನೊಂದು ಎಷ್ಟು 9 ಕಿಲೋಮೀಟರ್ 37 ನಿಮಿಷ. ಅದು ಆಕ್ಚುಲಿ ಬೆಂಗಳೂರು ಟ್ರಾಫಿಕ್ ಅಂದಮೇಲೆ 1 ಕಿಲೋಮೀಟರ್ಗೂ 20 ನಿಮಿಷ ಹೋಗಿದ್ದೀನಿ. ಅದೇನು ಮಾಡೋಕ್ಕಾಗಲ್ಲ. ಬನ್ನಿ ಆಲ್ಮೋಸ್ಟ್ ಹತ್ರ ಬಂದ್ಬಿಟ್ಟಿದ್ದೀನಿ, 1/2 hour ರೀಚ್ ಆಗಿಬಿಡ್ತೀವಿ. ಲೈಕ್ 5:40 ರೀಚ್ ಆಗಿ ಹೋಗ್ತೀವಿ. ಸೊ ಬನ್ನಿ ಆದಷ್ಟು ಬೇಗ ಬಂದಿದ್ದೀವಿ, ಹೋಗ್ಬಿಡೋಣ ಗೈಸ್. ಫೈನಲಿ ಒಂದು ವಿಡಿಯೋ ಎಡಿಟ್ ಮಾಡಬೇಕಿತ್ತು, ರೀಲ್ಸು ಸ್ವೇಲ್ ಬ್ಲಾಗ್ಸ್ ಎಲ್ಲ ಹಾಕೋಕ್ಕೆ, ಎಲ್ಲ ಎಡಿಟ್ ಮುಗಿಸಿದ್ದೀನಿ. ಆ್ಯಂಡ್ ಇನ್ನು ಹೋಗ್ತಾನೆ ಇದ್ದೀವಿ. ಇನ್ನು ನೋಡಿ 4.4 ಕಿಲೋಮೀಟರ್ ಇದೆ, 12 ನಿಮಿಷ.
ಸೊ ಆವಾಗೆ ನಾವು ಇಲ್ಲೊಂದು ಬ್ರಿಡ್ಜ್ ಬರ್ತೈತೆ, ಬ್ರಿಡ್ಜ್ ಮೇಲೆ ಹೋಗ್ಬೇಕಿತ್ತು. ಆದ್ರೆ ದಿಲೀಪ್ ನಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಅವನೇ. ನಾನು ಹೇಳ್ದೆ ಗಾಯ್ಸ್ ಬ್ರಿಡ್ಜ್ ಮೇಲೆ ಹೋಗೋ ಅಂತ, ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ಟು ನೋಡಿ ರೌಂಡ್ ಹಾಕ್ಸ್ತಾವನೆ. ಹೇಳದ್ ಮಾತೇ ಕೇಳಲ್ಲ ತಾನೇ ಬಿಡ್ತಾವ. ಇವನ್ ನಿದ್ದೆಯಿಂದ ಹೋಗಿತ್ತು ಅವನೇ. ದಿಲೀಪ್ ಅಲ್ಲ ಗೈಸ್, ಪಾಪ ದಿಲೀಪ್ ಮೇಲೆ ಹೋಗ್ತಾ ಇದ್ದ. ನಾನು ಹಿಂಗ ಅಂದ್ಬಿಟ್ಟು ಕೆಳಗಡೆ ತೋರಿಸ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಬಿಕಾಸ್ ಹೆಂಗೋದ್ರೆ ನಮ್ಮೂರ್ಗೆ ಹೋಗೋದಲ್ಲ ಡೈರೆಕ್ಟ್ ಆಗಿ. ನಾನು ಕೇರ್ಪುರಂ ಇಲ್ಲ ಕೆಳಗಡೆ ಇರೋದು ಅನ್ಕೊಂಡೆ, ಬಟ್ ಕೇರ್ಪುರಂ ಇನ್ನೊಂದು ರೋಡ್ ಐತೆ ಅಂತ ಬ್ರಿಡ್ಜ್ ಮೇಲೆ ಹೋದ್ಮೇಲೆ ಗೊತ್ತಾಗೋದು. ನೋಡಿ ಈ ಬ್ರಿಡ್ಜ್. ಸೊ ಬನ್ನಿ, ಫೈನಲಿ 10 ನಿಮಿಷದಲ್ಲಿ ಆಲ್ಮೋಸ್ಟ್ ರೀಚ್ ಆಗೋಗ್ತೀವಿ. ಬೇಗ ಮುಗಿಸಿ ಬೇಗ ಹೊಡ್ಬೇಕು. ಮುಗಿಸಿ ಹೋಗೋ ಅಷ್ಟಲ್ಲಿ ಟ್ರಾಫಿಕ್ ಎಷ್ಟಿರುತ್ತೋ ಏನ್ ಕತೆನೋ. ಬನ್ನಿ ನೋಡೋಣ. ಸೊ ಗೈಸ್ ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ಇದೇ ಅಂಗಡಿ ನಾವು ಬಂದಿರೋದು. ಹಾಯ್ ಗೈಸ್ ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ ಇವಾಗ. ಸೊ ಇವಾಗ ಬೇಗ ಪ್ರಮೋಷನ್ ಮುಗಿಸಿ ಇವಾಗ ಹೊರಡಬೇಕು. ಬನ್ನಿ ಹೋಗೋಣ. ಗೈಸ್ ಕೇಳಿಸ್ಕೊಂಡ್ರಾ? ಇಷ್ಟೇ ಗೈಸ್ ಜೀವನ. ಏನ್ರಿನಮ್ಮ ಯಾಕೋ ನಿಮ್ಮ ಮಣ್ಣಿಂಗ ಪಾಪ ಎಲ್ಲೋ ಟ್ರಿಪ್ ಕಳಿಸ್ತಾವನೆ. ಫುಲ್ಲು ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಅಪ್ಪ ಅಮ್ಮ ಬರೋದು ಆ ಥರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾವೆ. ಥ್ಯಾಂಕ್ ಯು. ಬಾಯ್ ಬ್ರೋ. ಬಾಯ್ ಅಕ್ಕ. ಬಾಯ್. ಸೊ ಗೈಸ್ ಫೈನಲಿ ಶೂಟ್ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ ಎಷ್ಟೋ ಟೈಮು 8 ಗಂಟೆ. ಟೈಮ್ 8 ಗಂಟೆ ಆಗಿದೆ. ಮನೆಗೆ ಹೋಗೋ ಅಷ್ಟರಲ್ಲಿ 10 ಗಂಟೆ ಗ್ಯಾರಂಟಿ ಇವತ್ತು. ಬನ್ನಿ ಆದರೂ ಹೋಗೋಣ, ಇನ್ನೇನು ಮಾಡೋಕ್ಕೂ ಆಗಲ್ಲ. ಗೈಸ್ ಅಲ್ಲಿ ಬಿಟ್ಟು ಒಂದು 5 ನಿಮಿಷ ಆಗಿಲ್ಲ ನಮ್ಮ ಆಸ್ ವೆಲ್ ಬೆಂಗಳೂರು ಟ್ರಾಫಿಕ್ಕು. ಈ ಟ್ರಾಫಿಕಲ್ಲಿ ಏನು ಹೇಳೋದು ನೀವೇ ಅರ್ಥ ಮಾಡ್ಕೊಳ್ಳಿ, ಇನ್ನೇನು ಮಾಡೋಕ್ಕೂ ಆಗಲ್ಲ. ಬನ್ನಿ ನೋಡಿ ಇವಾಗ ಮನೆ ತನಕ ಹಾಕಿಲ್ಲ ಲೊಕೇಶನ್, ಅರ್ಧ ದಾರಿ ತನಕ ಹಾಕಿದೀನಿ. ಅರ್ಧ ದಾರಿಗೆ ಹೋಗೋಕೆ 19 ಕಿಲೋಮೀಟರ್ಗೆ 55 ನಿಮಿಷ ಅಷ್ಟರಲ್ಲಿ ಅರ್ಥ ಆಗೋಯ್ತು ಫುಲ್ಲು ಟ್ರಾಫಿಕ್ ಐತೆ ಅಂತ. ಬನ್ನಿ ಹೋಗೋಣ. ಗೈಸ್ ಆಲ್ಮೋಸ್ಟ್ 7:45 8 ಗಂಟೆಗೆ ಹೊರಟಿದಲ್ಲಿ. ಇಲ್ಲಿ ನೋಡಿ 9:33 ಆಗಿದೆ. ಇನ್ನ ಮನೆಗೆ ಹೋಗೋಕೆ ಒಂದು ಅವರ್ ಐತೆ. ಇನ್ನ ಊಟ ಮಾಡಲ್ಲ, ಊಟ ಮಾಡ್ಕೊಂಡ್ರೆ ಇನ್ನೊಂದು 2 ಅವರ್. ನೋಡ್ಸಿ ಸುಸ್ತಾಗಿ ಬಿಡೈತೆ ಗೈಸ್. ಇವ್ರು ನೋಡಿ ಮಲಗ್ಬಿಟ್ಟು ಹೋದ. ಅವ್ನು ನೆಮ್ಮದಿ ಜೀವನ ಒಂದು. ಬನ್ನಿ ಮನೆಗೆ ಹೋಗೋ ಅಷ್ಟಲ್ಲೇ ಮೋಸ್ಟ್ಲಿ 10:30 11 ಗ್ಯಾರಂಟಿ ಆಗಿಬಿಡುತ್ತೆ. ಹೋಗ್ಬಿಟ್ಟು ಡೈರೆಕ್ಟ್ ಮನೇಲಿ ವ್ಲಾಗ್ ಎಂಡ್ ಮಾಡ್ತೀನಿ. ಇಲ್ಲ ಫಸ್ಟ್ ಊಟಕ್ಕೆ ಹೋಗ್ಬೇಕು. ಊಟ ಮುಗಿಸಿ ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ಬರೀ ಟ್ರಾಫಿಕ್ ಗೈಸ್, ಬರೀ ಟ್ರಾಫಿಕ್ಕು. ಎಲ್ಲಿಂದ ಎಲ್ಲೋ ಟ್ರಾಫಿಕ್ಕು. ಹೆಲಿಕಾಪ್ಟರ್ ತಗೊಂಡ್ಬಿಡ್ಬೇಕು. ಹೆಲಿಕಾಪ್ಟರ್ ತಗೊಂಡ್ಬಿಡ್ಬೇಕು. ಗೈಸ್ ನೆಕ್ಸ್ಟ್ ನನ್ನ ಬರ್ತ್ಡೇಗೆ ಹೆಲಿಕಾಪ್ಟರ್ ದಿಲೀಪ್ ಗಿಫ್ಟ್ ಮಾಡಿದಾನೆ. ಏನೇನ್ ಪ್ರಾಬ್ಲಮ್ಮು? ಓಡಾಡ್ತಾ ಇರ್ತೀವಿ ಅದ್ರಲ್ಲಿ. ನಿಮಗೂ ಬೇಕಂದ್ರೆ ಬನ್ನಿ ಒಂದು ರೌಂಡ್ ಕೊಡ್ತೀನಿ ಅಂದಿಲ್ಲ. ನಮ್ಮ ಫಾಲೋವರ್ಸ್ ಎಲ್ಲ ಫ್ರೀ ರೌಂಡ್. ಇದು ಜಾತ್ರೆದಾಗ ಹೇಳ್ತಾರ ನೀವು. ಜಾತ್ರೆದಾಗ ಕಾಮಿಡಿ ಹೆವಿ ಮಾಡ್ತೀರ ನೀವೆಲ್ಲ. ಲೈಟ್ 10 ರೂಪಾಯಿ 20 ರೂಪಾಯಿ ಅನ್ಕೊಂಡ್ಬಿಟ್ಟಿದ್ರಲ್ಲ. ಲೈಟಾ ಲೈಟ್ 20 ರೂಪಾಯಿ ಅನ್ಕೊಂಡ್ಬಿಟ್ಟಿದ್ದೀರಾ? ಫ್ಲೈಟು ಮೇಲೆ ಹೋಗ್ತಿದ್ದಲ್ಲ ಫ್ಲೈಟ್. ನಾವು ಹೆಲಿಕಾಪ್ಟರ್ ಬಗ್ಗೆ ಫ್ಲೈಟ್ ಅವ್ರು ಹೇಳ್ತಾರೆ. ಹೆಲಿಕಾಪ್ಟರ್ ಅದ ಡಿಗ ಅನ್ನೋದ ಇಲ್ಲ ಸೌಂಡ್ ಬರ್ದಿರ ಡಗಡಗ ಅನ್ನೋದು. ಗೈಸ್ ಲಿಟ್ರಲಿ ನಿದ್ದೆ ಬಂದ್ಬಿಟ್ಟಿತ್ತು ನನಗೆ. ಫ್ರೆಶ್ ಅಪ್ ಮಾಡಿದ್ರು ಹಂಗೋ ಹಿಂಗೋ. ಎಲ್ಲಾರ್ಗು ನಿದ್ದೆ ಬಂದು ಮಲ್ಬಿಟ್ಟಿದ್ದೀವಿ. ಡಿಗ ಅನ್ನೋದು. ಡಿಂಗ್ ಡಿಂಗ್ ಡಿಗಾನ ಡಂಗ್ ಡಂಗ್ ಡಗಾನ. ಬನ್ನಿ ಏನು ಮಾಡೋಕ್ಕಾಗಲ್ಲ, ಬೆಂಗಳೂರಲ್ಲಿ ಇದ್ಮೇಲೆ ಕಾಮನ್ ಇದೆಲ್ಲ. ಮೆಟ್ರೋ ಟ್ರ್ಯಾಕ್ ಏನೋ ಅಂದ ಗಾಯ್ಸ್. ಮೆಟ್ರೋ ಮೆಟ್ರೋ ಟ್ರ್ಯಾಕ್ ರೋಡ್ ಮೇಲೆ ಬಿಟ್ಬಿಡ್ಬೇಕು ಏನೋ ಅಂದ ಗಾಯ್ಸ್. ಅರ್ಥ ಆಗಿಲ್ಲ. ಮೆಟ್ರೋ ಮೇಲೆ ಬಿಡೋದು ರೋಡ್ ಮೇಲೆ ಬಿಟ್ಬಿಡ್ಬೇಕಾಯ್ತಂತೆ. ಗಾಯ್ಸ್ ಇವ್ರಿಬ್ರು ಅವಾಗ ಅದೇನೇನು ಮಾತಾಡ್ತಾರೆ ಚೂರು ಒಬ್ಬರ ಮೇಲೆ ಒಬ್ರು ಕಾಂಪಿಟೇಷನ್. ಬನ್ನಿ ಡೈರೆಕ್ಟ್ ಊಟ ಮಾಡೋವಾಗ ಸಿಗೋದು. ಅವಾಗ ತನಕ ಟ್ರಾಫಿಕ್ ಮಾಡ್ಕೊಂಡು ಹೋಗ್ತಾ ಇರೋಣ. ಡೈರೆಕ್ಟ್ ಹೋಗಕ್ಕಾಗಲ್ಲ, ಲಾರಿಗಳೆಲ್ಲ ಕೂತ್ಕೊಂಡು. ನಾನು ಹೇಳಿಲ್ವಾ ಗಾಯ್ಸ್ ಇವ್ರಿಬ್ಬರದ್ದು ಒಂದಾದ್ಮೇಲೆ ಒಂದು ಕಾಂಪಿಟೇಷನ್ ಇರ್ತಾ ಇದೆ. ಇವಾಗ ಡೈರೆಕ್ಟ್ ಊಟ ಮಾಡೋವಾಗ ಸಿಗೋಣ. ಬಾಯ್.
ಗೈಸ್ ಫೈನಲಿ ಇವಾಗ ಊಟಕ್ಕೆ ಬಂದಿದ್ದೀವಿ. ಅವನು ಪ್ರೀತಮ್ ಫೋನ್ ಹಿಡ್ಕೊಂಡವನೆ, ಫೋನ್ ಹಿಡ್ಕೊಂಡವನೆ. ಎಲ್ಲರಿಗೂ ಫುಲ್ ಹೊಟ್ಟೆ ಹಸ್ತಿಬಿಟ್ಟು ಕುತ್ಕೊಂಡಿದ್ದೀವಿ ಜ್ಯೂಸ್ಗಳು ತೊಗೊಂಡು. ಬನ್ನಿ ಹೆಂಗೋ ಊಟ ಆರ್ಡ್ರ್ ಮಾಡಿದ್ದೀವಿ. ಊಟ ಬಂದಿದ ತಕ್ಷಣ ತಿನ್ನೋದು. ಗೈಸ್ ಫೈನಲಿ ಊಟ ಬಂತು. ಊಟ ಬಂದಿದ ತಕ್ಷಣ ಊಟ ಬಂದೈತೆ ಅಂತ ವೀಡಿಯೋನೇ ಮಾಡಿಲ್ಲ, ಡೈರೆಕ್ಟ್ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಅಷ್ಟು ಹೊಟ್ಟೆ ಹಸಿದೆ ಗೈಸ್. ಹೊಟ್ಟೆ ಹಸಿದ್ರೇನು ಅವ್ರವ್ರಿಗೆ ಅಷ್ಟ ಅವ್ರವ್ರಿಗೆ. ಬನ್ನಿ ಇವಾಗ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್ ಎಲ್ಲರದ್ದು ಊಟ ಮುಗೀತು. ನನ್ನ ಕೈಯಲ್ಲಿ ತಿನ್ನೋಕ್ಕಾಗಲಿಲ್ಲ, ಅರ್ಧ ತಿನ್ಬಿಟ್ಟು ಅರ್ಧ ಪಾರ್ಸಲ್ ಮಾಡಿಸ್ತಾ ಇದ್ದೀನಿ. ಸೊ ಮನೆಗೆ ಹೋಗ್ಬಿಟ್ಟು ಆದರೆ ತಿಂತೀನಿ. ಫಸ್ಟು ಮನೆಗೆ ಹೋಗ್ಬಿಟ್ಟು ವೀಡಿಯೋ ಎಡಿಟ್ ಮಾಡಬೇಕು, ಬಿಕಾಸ್ ಇವತ್ತು ಮಾಡಿರೋ ಪ್ರಮೋಷನ್ ವೀಡಿಯೋ ನಾಳೆ ನಮ್ಮ ಫಸ್ಟಿಂಗು. ಸೊ ಬನ್ನಿ ನೆಕ್ಸ್ಟ್ ಡೈರೆಕ್ಟ್ ಮನೆಗೆ ಹೋಗಿ ಸಿಗ್ತೀನಿ. ಸೊ ಗೈಸ್ ಫೈನಲ್ ಇವಾಗ ಮನೆ ರೀಚ್ ಆಗಿದ್ದೀನಿ. ಸೊ ಆಲ್ಮೋಸ್ಟ್ ಟೈಮು 11:15 11:20 ಆಗ್ತಾ ಇದೆ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಹಾಕಿ, ಆ್ಯಂಡ್ ಎಂಟರ್ಟೈನಿಂಗ್ ಆಗಿತ್ತಾ ಇಲ್ವಾ ಅಂತ ಹೇಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ ಬಾಯ್. ಒನ್ಸ್ ಮೋರ್ ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮ ಸಪೋರ್ಟಿಂದ 100K ಕಂಪ್ಲೀಟ್ ಆಗಿದೆ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ, ನಾನು ಆದಷ್ಟು ನಿಮಗೆ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು, ಲವ್ ಯು.